ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಹೋದ ವರ್ಷ ಗ್ರೋ ಬ್ಯಾಗಲ್ಲಿ ನೆಟ್ಟ ಗಿಡಗಳಿಗೆ ಈ ವರ್ಷ ಚಿಗುರತ್ತಲ್ಲ, ಗಡ್ಡೆಗಳು ಹಾಗೆ ಇರುತ್ತೆ. ಅದನ್ನು ಸೇವ್ ಮಾಡಿಟ್ಕೊಂಡಿದ್ದೆ ಆ ಗ್ರೋ ಬ್ಯಾಗನ್ನು ಮಾತ್ರ. ಅದಕ್ಕೆ ನಾನು ಯಾವ ರೀತಿ ಆರೈಕೆಗಳನ್ನು ಮಾಡ್ತೀನಿ ಇನ್ನು ಮುಂದೆ ಅನ್ನೋದನ್ನು ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವೆಲ್ಲ ಹೋದ ವರ್ಷದ ಹೂಗಳು. ಈ ವರ್ಷ ಇದು ಚಿಗುರು ಬಂದೇ ಇಲ್ಲ, ಯಾಕಂದರೆ ನಾನು ಅದನ್ನೆಲ್ಲ ಸೇವ್ ಮಾಡಿಕೊಂಡೇ ಇಲ್ಲ. ಹಾಗಾಗಿ ಇಲ್ಲಿ ಮುಂದೆ ನೋಡ್ತಾ ಹೋಗಿ ಹೋದ ವರ್ಷದ ಗಿಡಗಳು ತುಂಬ ಎಲ್ಲ ಇಲ್ಲೇ ಇಲ್ಲ. ನಾನು ಮತ್ತೆ ಹೊಸದಾಗಿಂದ ತಂದು ಹಾಕಬೇಕು. ತುಂಬ ಜನರು ನನ್ನ ಹತ್ರ ತಂದು ನಮಗೆ ಗಡ್ಡೆಗಳನ್ನ ಕಳಿಸ್ಕೊಡಿ, ಅದಿಲ್ಲ ಅಂದರೆ ನಾನು ನಿಮ್ಮ ವಿಡಿಯೋ ಯಾಕೆ ನೋಡಬೇಕು ಅನ್ನೋದನ್ನೆಲ್ಲ ಹೇಳ್ತಾ ಇದ್ದೀರಾ. ಸಾರಿ ಫ್ರೆಂಡ್ಸ್, ನಾನು ಕಳಿಸಲ್ಲ ಅನ್ನೋ ಒಂದು ಇದರಿಂದ ನೀವು ಹಾಗೆ ಹೇಳ್ತೀರಾ ಅಂತ ನನಗನ್ನಿಸುತ್ತೆ. ಹಾಗಾಗಿ ನಾನು ಹೇಳ್ತೀನಿ, ನನ್ನ ಹತ್ರ ಗಡ್ಡೆಗಳು ನಾನು ಬೇರೆಯವರಿಗೆ ಕೊಡೋ ಅಷ್ಟನ್ನು ನಾನು ಬೆಳೆಸ್ಕೊಂಡೇ ಇಲ್ಲ. ಮತ್ತು ನನಗೆ ಕೊರಿಯರಲ್ಲಿ ಅಲ್ಲ ಅಥವಾ ಬೇರೆ ಕಡೆ ಎಲ್ಲ ಹೇಗೆ ಕಳಿಸೋದು ಅಂತಲೂ ಗೊತ್ತಿಲ್ಲ. ಮತ್ತು ನಮ್ಮದು ಹಳ್ಳಿ ಆಗಿರೋದ್ರಿಂದ ಮತ್ತು ನಾವು ಕೊರಿಯರಿಗೆ ಹೋಗಬೇಕು ಅಂದರೆ ಸಿಟಿಗೆ ಹೋಗಬೇಕು. ಅಷ್ಟೊಂದು ಫೆಸಿಲಿಟಿ ಕೂಡ ನಮ್ಮ ಹತ್ರ ಇಲ್ಲ. ಹಾಗಾಗಿ ನಾನು ಯಾರಿಗೂ ಕಳಿಸೋಕ್ಕಾಗಲ್ಲ. ನೋಡಿ, ಇಲ್ಲಿ ನಾನು ಹೋದ ವರ್ಷ ಗಡ್ಡೆಗಳನ್ನು ಹಾಕ್ಕೊಂಡಿದ್ದೆ. ನನ್ನ ಹತ್ರ ಸೇವ್ ಮಾಡಿ ಇಟ್ಕೊಳ್ಳೋಕ್ಕೆ ಆಗಿಲ್ಲ. ಅಂದ್ರೆ ನಾವು ಮಣ್ಣಿಗೆ ಹಾಕಿದಾಗ, ಅಂದರೆ ನೆಲದಲ್ಲಿ ನೆಟ್ಟಾಗ ಆ ಗಡ್ಡೆಯನ್ನು ಹೂವಾಗಿ ಮುಗಿದ ಮೇಲೆ ಅದನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು. ನಾನು ಅದನ್ನು ವಿಡಿಯೋನ ಹಾಕಿದ್ದೀನಿ, ಯಾವ ರೀತಿ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ. ಹೋದ ವರ್ಷ ಅಲ್ಲ, ಅದಕ್ಕೂ ಹಿಂದಿನ ವರ್ಷವೇ ಹಾಕಿದ್ದೆ. ಅದು ಹೇಗಿದೆ ಅಂತಲೂ ನೆಕ್ಸ್ಟ್ ಇಯರ್ ಗಡ್ಡೆಗಳನ್ನ ಹಾಕಬೇಕಾದ್ರೆ ತೋರಿಸಿದ್ದೆ. ಅದೆಲ್ಲ ವಿಡಿಯೋ ಹೇಗೆ ಬೇಕಾದರೆ ನೋಡ್ಕೊಳ್ಳಿ. ನಾನು ಮಾಹಿತಿಯನ್ನು ಕೊಡ್ಬೋದು ಬಿಟ್ಟರೆ ನನ್ನ ಹತ್ರ ಗಡ್ಡೆಗಳೇ ಇಲ್ಲದೆ ನಾನು ಹೇಗೆ ಕಳಿಸ್ಬೋದು. ನೋಡಿ, ನಾನು ಹೋದ ವರ್ಷ ಆಗಿರುವಂಥ ಗಿಡಗಳನ್ನು ನಾನು ಗ್ರೋ ಬ್ಯಾಗಲ್ಲಿ ಹಾಕಿರೋದು ಒಂದು 5-6 ಗಿಡಗಳನ್ನು ಹಾಕ್ಕೊಂಡಿದ್ದೆ. ಅದರಲ್ಲಿ 1-2 ಚಿಗುರು ಬಂದಿದೆ. ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ. ಅದು ನಾನು ಇಟ್ಟಿರೋ ಜಾಗದಲ್ಲಿ ಸ್ವಲ್ಪ ಮಳೆ ನೀರು ತಾಗ್ತಿತ್ತು, ಅಲ್ಲೇ ಚಿಗುರು ಬಂದುಬಿಟ್ಟಿದೆ. ಅಂದರೆ ಬಿಸಿಲೆಲ್ಲ ತಾಗದೇ ಇರೋವಂಥ ಜಾಗದಲ್ಲಿ ಇಟ್ಕೊಂಡಿದ್ದೆ. ನೋಡ್ಬೋದು, ಆದರೂ ಚಿಗುರಿದೆ. ನಿಮಗೆ ಯಾವುದಾದ್ರೂ ಗೊಬ್ಬರಗಳು ಬೇಕಾದರೆ ಫ್ಲಿಪ್ಕಾರ್ಟ್ ಲಿಂಕನ್ನು ಹಾಕ್ತೀನಿ, ಮೀಶೋದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ನೀವು ಬೇಕಾದ ಗಾರ್ಡನಿಂಗ್ ಐಟಮ್ಗಳನ್ನು ತರಿಸ್ಕೋಬೋದು. ನಾನು ನೋಡೋಷ್ಟೊತ್ತಿಗೆ ಎಷ್ಟು ಎತ್ತರ ಬಂದುಬಿಟ್ಟಿದೆ. ಅದನ್ನು ಪಿಂಚಿಂಗ್ ಮಾಡಿದೆ ಎಲ್ಲವನ್ನು. ಆಮೇಲೆ ಆ ಗಿಡಗಳನ್ನು ನಾನು ಎದುರುಗಡೆ ಅಂಗಳಕ್ಕೆ ತಂದು ಇಳಿಸ್ಕೊಂಡೆ. ಜನರು ಬಂದಾಗ ನಮ್ಮ ಎದುರುಗಡೆ ತಂದು ಇಳಿಸ್ಕೊಂಡು ಅದಕ್ಕೆ ಗೊಬ್ಬರವನ್ನು ಹಾಕ್ತಾಯಿದ್ದೀನಿ. ನಾನು ಸಗಣಿಯಿಂದ ಮಾಡಿರುವಂಥ ಗ್ರೋ ಬ್ಯಾಗಲ್ಲಿ ಗೊಬ್ಬರವನ್ನು ತೋರಿಸಿದ್ನಲ್ಲ, ಕೌಡಂಗ್ ಕಂಪೋಸ್ಟನ್ನು, ಅದೇ ಗೊಬ್ಬರವನ್ನು ಹಾಕ್ತೀನಿ. ಇಲ್ಲಿ ನಾವು ಹೋದ ವರ್ಷ ಹಾಕಿರೋದೆಲ್ಲ ಒಂದಷ್ಟು ಇರುತ್ತೆ, ಯಾಕಂದರೆ ಅದು ಮತ್ತೆ ಅಲ್ಲಿ ಕಂಪೋಸ್ಟ್ ಆಗಿರುತ್ತೆ. ಮತ್ತು ಆ ಗಡ್ಡೆಗಳು ಕೊಳ್ತೋಗುತ್ತೆ. ಹಳೇ ಗಡ್ಡೆ ಕೊಳೆತು ಅಲ್ಲಿ ಕಂಪೋಸ್ಟ್ ಆಗುತ್ತೆ. ಇದಕ್ಕೆ ಆಹಾರವನ್ನು ಕೊಡುತ್ತೆ. ಹೊಸ ಗಡ್ಡೆ ಮಾತ್ರ ಇರುತ್ತೆ. ಹಾಗಾಗಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹೊಸ ಗಡ್ಡೆಗಳ ಇರುತ್ತೆ. ಮತ್ತು ನಾವು ಸೇವ್ ಮಾಡೋ ಟೈಮಲ್ಲಿ ಒಂದಷ್ಟು ಸಣ್ಣ ಸಣ್ಣ ಹೆಣೆಗಳೆಲ್ಲ ಬರುತ್ತಲ್ಲ, ಅಂದರೆ ಕಟಿಂಗೆಲ್ಲ ಬರುತ್ತೆ. ಅದನ್ನೆಲ್ಲ ನೆಟ್ಟುಕೊಂಡ್ರೆ ಈ ವರ್ಷ ನಿಮಗೆ ಈ ಟೈಮಲ್ಲಿ ಸಸಿಗಳು ಬರುತ್ತೆ. ನೋಡಿ, ಇಲ್ಲಿ ಸಣ್ಣದಾಗಿ ಚಿಗುರು ಬರ್ತಾ ಇದೆ. ನೋಡಿ, ಹೋದ ವರ್ಷ ನೆಟ್ಟಿರೋವಂಥ ಗಡ್ಡೆಗಳೆಲ್ಲ ಚೆನ್ನಾಗೇ ಇರುತ್ತೆ. ಅದಕ್ಕೂ 1-2 ವರ್ಷ ಹಿಂದಿನ ಗಡ್ಡೆಗಳೆಲ್ಲ ಕೊಳ್ತು ಹೋಗಿಬಿಟ್ಟಿರುತ್ತೆ. ಕೆಲವೊಂದು ಹೋದ ವರ್ಷ ಗಡ್ಡೆನೂ ಕೊಳ್ತು ಹೋಗಿಬಿಡತ್ತೆ ನಾವು ಮಣ್ಣಲ್ಲೇ ಇಟ್ಟಾಗ. ನೋಡಿ, ಅವಕ್ಕೆಲ್ಲ ನಾನು ಗೊಬ್ಬರವನ್ನು ಹಾಕಿ ಕೊಡ್ತೀನಿ. ಈ ಗ್ರೋ ಬ್ಯಾಗಲ್ಲಿ ಹುಟ್ಟೇ ಇಲ್ಲ, ಆದರೂ ಕೂಡ ಹುಟ್ಟು ಬರುತ್ತೇನೋ ಅಂತ ಗೊಬ್ಬರಗಳನ್ನು ಹಾಕಿಟ್ಟೆ. ಎಲ್ಲವಕ್ಕೂ ಗೊಬ್ಬರ ಹಾಕಿದೆ. ಹಾಗೆ ನೋಡಿ, ಇದು ನೆಲದಲ್ಲಿರೋವಂಥ ಒಂದು ಲಿಲ್ಲಿ ಪುಟ್ಟು ಗಿಡ. ಇದು ಒಂದೇ ಚಿಗುರಿದೆ, ನೋಡ್ಬೋದು. ನಾನು ಹೇಗೆ ಕೊಡಲಿ? ನನಗಿರೋದೇ ಇದನ್ನು ನಾನು ಚೆನ್ನಾಗಿ ಮಾಡ್ಕೋಬೇಕು. ಇದನ್ನು ಕಟಿಂಗನ್ನು ನಾನು ಈ ಪಿಂಚಿಂಗ್ ಮಾಡ್ತೀನಲ್ಲ, ಅದನ್ನು ಮತ್ತೆ ನೆಟ್ಕೋತೀನಿ. ಆಗ ಮತ್ತಷ್ಟು ಗಿಡಗಳನ್ನು ಮಾಡ್ಬೋದು. ಹಾಗೆ ನೋಡಿ, ಗಡ್ಡೆ ಸಮೇತವಾಗಿ ತೆಕ್ಕೊಂಡ್ರೆ ಬೇಗ ಚೆನ್ನಾಗಾಗತ್ತೆ. ಅದಿಲ್ಲ ಅಂದರೆ ಎಷ್ಟೊಂದು ಚೆನ್ನಾಗಿ ಬರಲ್ಲ. ಹಾಗಾಗಿ ಸಣ್ಣ ಗಡ್ಡೆ ಇದೆ ಅಷ್ಟೇ. ಗಡ್ಡೆ ಸಮೇತವಾಗಿ ನಾನು ಇದನ್ನು ತೆಕ್ಕೊಂಡು ಗ್ರೋ ಬ್ಯಾಗಲ್ಲಿ ಹಾಕ್ಕೋತೀನಿ. ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಾಗ ನಾವು ಆ ಗ್ರೋ ಬ್ಯಾಗನ್ನೇ ಸೇವ್ ಮಾಡಿ ಇಟ್ಕೊಂಡ್ರೆ ಆಯಿತು. ಮತ್ತು ಬೇರೆ ಇಟ್ಟುಕೊಳ್ಳೋ ಅವಶ್ಯಕತೆ ಇರಲ್ಲ. ಹಾಗಾಗಿ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಅದೊಂದು ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಗ್ರೋ ಬ್ಯಾಗನ್ನು ಎತ್ತಿ ನಾವು ಮಳೆ ನೀರು ತಾಗದೇ ಇರೋ, ಬಿಸಿಲು ಎಲ್ಲ ತಾಗದೇ ಇರೋ ಅಂಥ ಜಾಗದಲ್ಲಿ ಚೆನ್ನಾಗಿ ಸೇವ್ ಮಾಡಿಕೊಂಡ್ರೆ ಚೆನ್ನಾಗಿರೋದಕ್ಕೆ ಸ್ವಲ್ಪ ಮೇಲಿಂದ ಬೇಕಾದರೆ ಬೂದಿಗಳನ್ನು ಹಾಕಿ ಇಟ್ಕೋಬೋದು. ಹಾಗೆ ನೋಡಿ, ನಾನು ಆ ಗ್ರೋ ಬ್ಯಾಗಲ್ಲಿ ಹುಟ್ಟಿರಲಿಲ್ವಲ್ಲ, ನಾನು ಗೊಬ್ಬರವನ್ನು ಹಾಕಿದ್ದು ಖಾಲಿ ಬ್ಯಾಗಲ್ಲಿ, ಅದರೊಳಗಡೆ ನಾನು ಸ್ವಲ್ಪ ಮಣ್ಣನ್ನು ಬಿಡಿಸ್ಕೊಂಡು ಅದರಲ್ಲೇ ನೆಡ್ತೀನಿ. ಮತ್ತು ಬೇರೆ ಗ್ರೋ ಬ್ಯಾಗಲ್ಲಿ ಹಾಕಲ್ಲ, ಅದರೊಳಗೆ ಯಾವುದೂ ಚಿಗುರು ಬಂದಿಲ್ಲ. ಹಾಗಾಗಿ ಅದರೊಳಗಡೆ ನೆಟ್ಟು ಬಿಡ್ತೀನಿ.
ಹಾಗೆ ಇಷ್ಟು ಎತ್ತರ ಬಂದ ಮೇಲೆ ಪಿಂಚಿಂಗ್ ಮಾಡಬೇಕು. ನಮಗೆ ತುಂಬ ಕನ್ಫ್ಯೂಷನ್ ಇರುತ್ತೆ, ಎಷ್ಟು ಎತ್ತರ ಆದಮೇಲೆ ಅದನ್ನು ಪಿಂಚಿಂಗ್ ಮಾಡಬೇಕು ಅಂತ. ನೋಡಿ, ಇಷ್ಟು ಎತ್ತರ ಬರೋಕ್ಕೆ ಬಿಡಬಾರ್ದು. 2 ಗಣ್ಣುಗಳು ಬಂದರೆ ಅದನ್ನು ಪಿಂಚಿಂಗ್ ಮಾಡಬೇಕು. ಮತ್ತು ಸೆಕೆಂಡ್ ಪಿಂಚಿಂಗು ಅಷ್ಟೇ, 2 ಗಣ್ಣುಗಳು ಬಂದ ಮೇಲೆ ಮತ್ತೆ 2 ಕವಲುಗಳಾಗಿ ಬರುತ್ತಲ್ಲ, ಆಗ ಮತ್ತೆ ಪಿಂಚಿಂಗ್ ಮಾಡಬೇಕು. ಪಿಂಚಿಂಗ್ ಮಾಡಿದ ಮೇಲೆ ನಾವು ಗೊಬ್ಬರಗಳನ್ನು ಹಾಕ್ಕೊಡ್ಬೇಕು. ಗೊಬ್ಬರಗಳನ್ನು ಎಷ್ಟು ಹಾಕ್ಕೊಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಕೌಡಂಗ್ ಕಂಪೋಸ್ಟ್ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಕುರಿ ಗೊಬ್ಬರ ಹಾಕ್ಬೋದು. ಅಂದರೆ ಮಳೆಗಾಲದಲ್ಲಿ ಅಂದರೆ ಇದು 1.5 ತಿಂಗಳು ಇರುತ್ತೆ ಅಷ್ಟೇ, ಹಾಗಾಗಿ ಕುರಿ ಗೊಬ್ಬರ ಹಾಕಿದರೂ ಕೂಡ ಅಷ್ಟೊಂದು ಇದಲ್ಲ. ಇದಕ್ಕೆ ಕೌಡಂಗ್ ಕಂಪೋಸ್ಟು ಮತ್ತು ಕೌಡಂಗ್ ಲಿಕ್ವಿಡ್ಡು ಈ ರೀತಿದ ಚೆನ್ನಾಗಿರುತ್ತೆ. ಅಂದರೆ 1.5-2 ತಿಂಗಳು 3 ತಿಂಗಳು ಒಳಗಡೆ ಇದು ಹೂವಾಗಿ ಮುಗಿದು ಹೋಗಿಬಿಡತ್ತೆ. ಹಾಗಾಗಿ ನಾವು ಈ ಡೇರೆ ಗಿಡಕ್ಕೆ ಟೈಮಿಗೆ ಸರಿಯಾಗಿ ಕೆಲಸಗಳನ್ನು ಮಾಡಿ ಕೊಡಬೇಕು. ಹಾಗಾಗಿ ನಾನು ಅಷ್ಟೊಂದು ಎಲ್ಲ ಮೇಂಟೈನ್ ಮಾಡೋಷ್ಟು ಟೈಮ್ ನನಗೆ ಇರಲ್ಲ ಮತ್ತು ಆಗಲ್ಲ ಈಗಂತೂ. ಹಾಗಾಗಿ ಅಷ್ಟೊಂದು ಗಿಡಗಳನ್ನು ಮಾಡ್ಕೊಳ್ಳಲ್ಲ. ಇಲ್ಲಾಂದರೆ ನೀರು ಹಾಕೋದು ಬೇಡ ಅಂತ ಮಳೆಗಾಲದಲ್ಲಿ ನಮ್ಮ ಕಡೆ ತುಂಬ ಗಿಡಗಳನ್ನು ಮಾಡ್ತಾರೆ. ಮಲೆನಾಡು ಕಡೆ ಡೇರೆ ಮಳೆಗಾಲದಲ್ಲಿ ಗಣೇಶ ಹಬ್ಬ ಟೈಮಲ್ಲೆಲ್ಲ ಎಲ್ಲರ ಮನೆಗಳಲ್ಲೂ ಡೇರೆ ಹೂವು ಇರುತ್ತೆ. ನೋಡ್ಬೋದು, ಇದು ನಾನು ಪಿಂಚಿಂಗ್ ಮಾಡಿದ್ನಲ್ಲ, ಎಲ್ಲ ಕವಲು ಬಂದಿದೆ ನೋಡಿ, ನೋಡ್ಬೋದು. ಈಗ ಸೆಕೆಂಡ್ ಪಿಂಚಿಂಗ್ ನಾನು ಮಾಡ್ತೀನಿ ನೋಡಿ, ಎಲ್ಲ ಎಷ್ಟೊಂದು ಕವಲುಗಳು ಬಂದಿದೆ. ಈಗ ನೋಡಿ, 2 ಗಣ್ಣುಗಳ ಮಧ್ಯದಲ್ಲಿ ನಾನು ನೋಡಿ 1 2 ಇಲ್ಲಿ ನಾನೀಗ ಪಿಂಚಿಂಗ್ ಮಾಡ್ತೀನಿ. ಆ ಕುಡಿನ ತೆಗೆದುಬಿಡ್ತೀನಿ. ಆ ಕುಡಿಗಳನ್ನು ಎಲ್ಲ ಕುಡಿಗಳನ್ನು ಒಂದೇ ಸಾರಿ ತೆಗೆದ್ರೆ ಒಂದೇ ಸಾರಿಗೆ ಹೂವಾಗತ್ತೆ. ಹಾಗಾಗಿ ನಾವು ಪ್ರತಿಯೊಂದು ಕುಡಿನೂ ಅದೇ ಟೈಮಲ್ಲಿ ತೆಗೆದು ಗೊಬ್ಬರಗಳನ್ನು ಹಾಕಿ ಕೊಡಬೇಕು. ನಾನು ಈ ಗೊಬ್ಬರಗಳನ್ನು ಹಾಕಿ ಕೊಟ್ಟಿದ್ನಲ್ಲ, ಈಗ ನಾನು ಅದಕ್ಕೆ ಈ ರೀತಿ ಎಲ್ಲ ಕುಡಿಗಳನ್ನು ತೆಗೆದುಬಿಡ್ತೀನಿ. ಪಿಂಚಿಂಗ್ ಅಂದರೆ ಅಷ್ಟೇ, ಮತ್ತೇನಿಲ್ಲ. ನೋಡಿ, ಈ ರೀತಿ ಎಲ್ಲ ಕವಲುಗಳನ್ನು ತೆಗೆದಾಗ ಮತ್ತೆ ಅದು ಪ್ರತಿಯೊಂದು ಕವಲುಗಳಲ್ಲೂ 2 ಕವಲುಗಳಾಗತ್ತೆ ಮತ್ತೆ. ಹಾಗಾಗಿ ತುಂಬ ಅಗಲವಾಗಿ ಬೆಳೆಯುತ್ತೆ ಗಿಡ. ಹಾಗೆ ನಾನು ಇದಕ್ಕೆ ಒಂದೇ ಸಪೋರ್ಟನ್ನು ಕೊಟ್ಟಿದ್ದೀನಿ. ತುಂಬ ಅಗಲವಾಗಿ ಬಂದಮೇಲೆ ನಾವು ಅದಕ್ಕೆ ಸುತ್ತ ಒಂದು 3-4 ಗುಟ್ಟವನ್ನು ಕೊಟ್ಟು ನಾನು ಅದಕ್ಕೆ ಸಪೋರ್ಟನ್ನು ಕೊಡ್ತೀನಿ. ಹಾಗೆ ಎಲ್ಲವನ್ನು ಪಿಂಚಿಂಗ್ ಮಾಡಿದ್ದೀನಿ. ನೋಡಿ, ನಾನು ಮೊನ್ನೆ ತೋರಿಸಿದ್ದು ಇದು ಚಿಗುರು ಬಂದಿರಲಿಲ್ಲ. ನೋಡಿ, ಈಗ ಒಂದು 4 ದಿವಸಕ್ಕೆಲ್ಲ ಎಷ್ಟು ಚೆನ್ನಾಗಿ ಚಿಗುರು ಬಂದುಬಿಟ್ಟಿದೆ ಅಂತ ನೋಡಿ. ಇದು ಕೂಡ 4 ದಿವಸ ಆಗಿದೆ ನಾನು ನೆಟ್ಟು. ಈಗ ನಾನು ಅದಕ್ಕೆ ಮುಚ್ಚಿ ಕೊಡ್ತೀನಿ. ಮಲ್ಚಿಂಗ್ ಮಾಡಿ ಕೂಡ ಕೊಡಬೇಕಾಗತ್ತೆ. ನೋಡ್ಬೋದು, ಇದಕ್ಕೆ ಮತ್ತೆ ನಾವು ಬೇಕಾದರೆ ಗೊಬ್ಬರಗಳನ್ನು ಹಾಕಿ ಕೊಡ್ಬೋದು. ಚೆನ್ನಾಗಿ ಚಿಗುರು ಬರ್ತಾ ಇದೆ. ನೀವು ಎಷ್ಟು ಕೌಡಂಗ್ ಕಂಪೋಸ್ಟನ್ನು ಹಾಕ್ತಿರೋ ಅಷ್ಟು ಚೆನ್ನಾಗಿ ಗಿಡಗಳು ಬರುತ್ತೆ. ಇದು ಕೌಡಂಗ್ ಕಂಪೋಸ್ಟು ಮಾಡಿರೋದು. ಹಾಗೆ ನಾನು ಇವತ್ತು ಅದಕ್ಕೆ ಅಡಿಕೆ ಸಿಪ್ಪೆನ ಮಲ್ಚಿಂಗ್ ಮಾಡಿ ಕೊಡ್ತೀನಿ. ಈ ಅಡಿಕೆ ಸಿಪ್ಪೆಯಲ್ಲಿ ಬೇರು ಚೆನ್ನಾಗಿ ಇಳಿದು ಆಗುತ್ತೆ. ಮತ್ತು ಇದು ಒಂದು ಪೌಷ್ಟಿಕ ಆಹಾರ ಅಂತಲೇ ಹೇಳ್ಬೋದು. ಇದರಲ್ಲಿ ಕೂಡ ಗೊಬ್ಬರದ ಅಂಶ ಎಲ್ಲ ಇರುತ್ತೆ. ಹಾಗಾಗಿ ಇದನ್ನು ಹಾಕೋದ್ರಿಂದ ಡೇರೆ ಗಿಡಕ್ಕೆ ತುಂಬ ಒಳ್ಳೆಯ ಅದು. ನಾವು ದೊಡ್ಡ ಗ್ರೋ ಬ್ಯಾಗಲ್ಲಿ ನೆಟ್ಟಾಗ ಅಷ್ಟೊಂದು ಮಣ್ಣನ್ನು ತಂದು ಹಾಕೋಕ್ಕಾಗಲ್ಲ. ಹಾಗಾಗಿ ಕೆಳಗಡೆ ಒಂದಷ್ಟು ಅಡಿಕೆ ಸಿಪ್ಪೆನ ಹಾಕ್ಕೊಂಡು ಸ್ವಲ್ಪ ಮಣ್ಣನ್ನು ಹಾಕಿ ನೆಟ್ಟರೂ ಕೂಡ ಡೇರೆ ಗಿಡಗಳು ಚೆನ್ನಾಗೇ ಬರುತ್ತೆ. ನೋಡಿ, ಈ ರೀತಿ ಅದಕ್ಕೆ ಮಲ್ಚಿಂಗ್ ಮಾಡಿ ಕೊಡ್ತೀನಿ. ಮತ್ತು ಇನ್ನು 15 ದಿನ ಬಿಟ್ಟು 15 ದಿವಸ ಒಳಗಡೆ ನಾವು ಇದಕ್ಕೆ ಗೊಬ್ಬರ ಮತ್ತೆ ಕೊಟ್ಟು ಮತ್ತೆ ಅಡಿಕೆ ಸಿಪ್ಪೆನ ಮುಚ್ಚಿ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ನೀವು ಒಣಗಿದ ಎಲೆಗಳನ್ನು ಮುಚ್ಚಿ ಕೊಡ್ಬೋದು, ಇಲ್ಲ ರಟ್ಟಿನ ಪೀಸ್ಗಳನ್ನು ಕೂಡ ಮುಚ್ಚಿ ಕೊಡ್ಬೋದು, ಚೆನ್ನಾಗಿ ಬರುತ್ತೆ. ಮತ್ತು ನೀವು 15 ದಿವಸದೊಳಗಡೆ ಮತ್ತೆ ನೀವು ಅದಕ್ಕೆ ಗೊಬ್ಬರವನ್ನು ಹಾಕಿ ಮತ್ತೆ 8 ದಿವಸಕ್ಕೆ ಒಂದು ಲಿಕ್ವಿಡ್ ಹಾಕಿ. ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಈ ವಾರದಲ್ಲಿ ನಾನು ಲಿಕ್ವಿಡ್ ಮಾಡಿ ಹಾಕ್ತೀನಿ. ಅಂದರೆ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ. ಹಾಕಿ ನಿಮಗೆ ಅದು ಎಡಿಟ್ ಮಾಡಿ ಎಷ್ಟು ದಿವಸಕ್ಕೆ ಹಾಕ್ತೀನಿ ಅಂತ ಗೊತ್ತಿಲ್ಲ, ಹಾಕಿ ತೋರಿಸ್ತೀನಿ ಇದಕ್ಕೆ ಯಾವ ಫರ್ಟಿಲೈಸರನ್ನು ಹಾಕ್ತೀನಿ ಅಂತ ಈ ವಾರದಲ್ಲಿ. ಇದೇ ರೀತಿ ಫರ್ಟಿಲೈಸರನ್ನು ಕೂಡ ಹಾಕ್ತಾ ಬಂದರೆ, ಪಿಂಚಿಂಗ್ ಮಾಡ್ತಾ ಬಂದರೆ, ಸಪೋರ್ಟ್ಗಳನ್ನು ಕೂಡ ಕೊಡಬೇಕಾಗತ್ತೆ. ಆಗ ನಮ್ಮ ಗಿಡಗಳು ಚೆನ್ನಾಗಾಗತ್ತೆ. ನಾನು ಇದನ್ನು ಜೂನ್ 15 ನಂತರ ಮಳೆಯಲ್ಲಿ ಇಡ್ತೀನಿ. ಗಡ್ಡೆಗಳನ್ನ ಹಾಕೋದಾದರೂ ಅಷ್ಟೇ ಜೂನ್ 15 ನಂತರ ಹಾಕ್ಕೊಂಡ್ರೆ ನಮಗೆ ಸರಿಯಾದ ಟೈಮಿಗೆ ಹೂ ಬಿಡತ್ತೆ. ಯಾಕಂದರೆ ನಮ್ಮ ಮಲೆನಾಡು ಕಡೆ ಜುಲೈ ಆಗಸ್ಟ್ ತುಂಬ ಗಾಳಿ ಮಳೆ ಬರುತ್ತೆ. ಆಗ ಮೊದಲೇ ನಾವು ಗಿಡಗಳನ್ನು ಹಾಕ್ಕೊಂಡಾಗ ಎತ್ತರ ಆಗಿಬಿಡತ್ತೆ ಗಿಡ. ಮತ್ತು ಆ ಟೈಮಲ್ಲಿ ಮೊಗ್ಗು ಬಿಡೋ ಸ್ಟೇಜಲ್ಲಿರುತ್ತೆ. ಆಗ ಗಿಡಗಳು ಕೊಳೆತು ಹೋಗೋ ಸಾಧ್ಯತೆ ಇರುತ್ತೆ. ನಾನು ಇದಕ್ಕೆ ಮೈಲು ತುತ್ತ ಮತ್ತು ಸುಣ್ಣವನ್ನು ಮಿಕ್ಸ್ ಮಾಡಿಕೊಂಡು ತುಂಬ ತಿಳಿಯಾಗಿ
ಅದಕ್ಕೆ ಸ್ಪ್ರೇ ಮಾಡ್ತೀನಿ, ಇಲ್ಲ ಪೆಸ್ಟಿಸೈಡನ್ನು ಮಜ್ಜಿಗೆ ಮತ್ತು ಇಂಗು ಹಾಕಿ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತೀನಿ. ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಯಾವ ಪ್ರಮಾಣದಲ್ಲಿ ಮಾಡ್ತೀನಿ ಅನ್ನೋದನ್ನು ನೋಡ್ಬೋದು. ಈ ರೀತಿ ಮಾಡ್ತೀನಿ, ಆಗ ಮಾತ್ರ ಚೆನ್ನಾಗಿರುತ್ತೆ. ಒಂದು ಗಿಡ ಇದೆ, 2 ಗಿಡ ಇದೆ ಅಂತ ನಾವು ಅದಕ್ಕೆ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡದೇ ಹೋದರೆ ಗಿಡಗಳೇ ಚೆನ್ನಾಗಿ ಬರಲ್ಲ. ಹಾಗಾಗಿ ನಾವು 1-2 ಗಿಡ ಇದ್ದರೂ ಕೂಡ ಅದಕ್ಕೆ ಕೇರಿಂಗ್ ಹೇಗೆ ಮಾಡಬೇಕೋ ಹಾಗೆ ಮಾಡಬೇಕಾಗತ್ತೆ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.